ಒಬ್ಬ ಏಜ್ ಹಾಸ್ಪಿಟ್ಲಲ್ಲಿ ಕಾರ್ಡಿಯಾಲಜಿಸ್ಟ್, ಇನ್ನೊಬ್ಬ ಏಜಲ್ಲಿ ಏನು ಜನರಲ್ ಫಿಸಿಷಿಯನ್. ಇಷ್ಟು 3 ಜನ ಇದ್ರು ನಾನು ಅವ್ರ ಎದುರು ಹೇಳೋದಷ್ಟೇ, ನೀವು ಒಂದು ಸ್ವಲ್ಪ ಮನ್ಸಿನ ಥರ ನೋಡ್ರಪ್ಪ. ಮನ್ಸನ್ನ ಒಂದು ಆಬ್ಜೆಕ್ಟ್ ಅಂತ ನೋಡಬೇಡಿ. ಇದೊಂದು ಆಬ್ಜೆಕ್ಟ್ ಅಂತ ನೋಡಿದಾಗ ಇದು ಎಲ್ಲಿ ಡಿಫೆಕ್ಟ್ ಇದೆ ಅದನ್ನು ಸರಿ ಮಾಡ್ಲಿಕ್ಕೆ ಹೋಗುವಾಗ ಅವ್ರಿಗೆ ಖುಷಿ ಬಂದು ಕೊಡಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಒಂದು ಮನುಷ್ಯ ಈಸ್ ನಂತರದ ಒಂದು ಹ್ಯೂಮನ್ ಬೀಯಿಂಗ್ ಅಂತ ಬಂದಾಗ ಅವನು ಸರಿಯಾಗಿ ಕೇಳಬೇಕು ಅದನ್ನು ಮಾಡಿ. ಸೊ ಇಲ್ಲಿ ಮೆಷಿನ್ ಥೆರಪಿ 15 ದಿನ ಫ್ರೀ, ಅದ್ರಲ್ಲಿ ತಗೋಬೇಕಾ ಇದ್ರಲ್ಲಿ ತಗೋಬೇಕಾ, ಆರೆಂಜ್ ಇದೆ ಪರ್ಪಲ್ ಇದೆ, ಯಾವ್ದು ತಗೋಬೇಕು ಎಲ್ಲ ಕನ್ಫ್ಯೂಷನ್ ಅಲ್ವಾ? ಆರೆಂಜ್ ಪರ್ಪಲ್, ಈಗ ಮತ್ತೊಂದು ತಗೋಬೇಕಾಗುತ್ತೆ ಗ್ರೀನ್ ಬರುತ್ತೆ. ಗ್ರೀನ್ ಏನು ಕೇಳಿದ್ರೆ ಈ ಆರೆಂಜ್ ಮತ್ತೆ ಇದನ್ನ ಎರಡನ್ನೂ ಒಟ್ಟಾಗಿ ನವರತ್ನ ಜ್ಯೂಸ್ ಮಾಡ್ತಾರಲ್ಲ ಹಾಗೆ ಅರ್ಥ ಆಯ್ತಾ? ಅದು ಎರಡೂ ಟೆಕ್ನಾಲಜಿನ ಒಂದರಲ್ಲೇ ಇಟ್ಟು ಮಾಡಿರುವಂಥ. ಇದು 2 ಬಂತು, ಇದು ತೋರಿಸಿದ್ರು. ಇದೇನಕ್ಕಂತ ಹೇಳಿದೆ ನಾನು, ಇದು ಮಸಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ, ನಿಮ್ಮ ಮಾಂಸಖಂಡಗಳನ್ನು ಸ್ಟಿಮ್ಯುಲೇಟ್ ಮಾಡಿ ರಕ್ತವನ್ನು ಸಂಚಾರ ಆಗ್ಲಿಕ್ಕೆ ಮಾಡುತ್ತೆ. ಇದರಲ್ಲಿ ಲೇಡೀಸ್ PCOD PCOS ಪ್ರಾಬ್ಲಮ್ ಇದ್ದವರು ಇದರಲ್ಲಿ ಥೆರಪಿ ತಗೋಬಹುದು. ಬಿಲೋ 40 ಇದರಲ್ಲಿ ತಗೋಬಹುದು. ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇನ್ವೆಂಟೆಡ್ ಟೆಕ್ನಾಲಜಿ EMS, ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಟ್ ಅಂತ. ಆಮೇಲೆ ಈ ಮೆಷಿನ್ ಇದೆಯಲ್ಲ, ಈ ಮೆಷಿನ್ ಕೆಲಸ ಏನಂತ ಹೇಳಿದ್ರೆ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಟರ್ ಅಂತ ಹೇಳಿ, ಇದು ನರಗಳನ್ನು ಉತ್ತೇಜನ ಮಾಡಿ ನಿಮಗೆ ಎಲ್ಲ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ನೀ ಜಾಯಿಂಟ್ ಪೇನ್ ಇದ್ರೆ ಇದರಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ BP ಇದ್ರೆ, ಶುಗರ್ ಇದ್ರೆ, ಥೈರಾಯ್ಡ್ ಇದ್ರೆ, ಆರ್ಥ್ರೈಟಿಸ್ ಇದ್ರೆ, ನಿದ್ದೆ ಬಾರದೆ ಇದ್ರೆ, ಇದೆಲ್ಲದಕ್ಕೂ ಈ ಮೆಷಿನ್, ನಿದ್ದೆ ಬಾರದೆ ಈ ಮೆಷಿನ್ ಕೆಲಸ ಮಾಡುತ್ತೆ ನಿದ್ದೆಗೆ. ಇದು ಎಲ್ಲದಕ್ಕೂ ಆಗುವಂಥದ್ದು ಮೆಷಿನ್. ಸೊ ನರಗಳನ್ನು ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನರಗಳು. ಎಷ್ಟೋ ಜನರಿಗೆ ವಾಕಿಂಗ್ ಮಾಡ್ಬೇಕಂತ ಆಸೆ ಇದೆ, ಇನ್ನೂ ಡೇಟ್ ಮುಂದೆ ಹಾಕ್ತಾ ಇದ್ದಾರೆ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತ. ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ 10% ಜನ ಇಲ್ಲೇ ಕೂತವ್ರು ಹೇಳೋದೇನು ಸರ್ ನಾನು ಟೈಮ್ ಇಲ್ಲ. ಇನ್ನುಳಿದವರು ಟೈಮ್ ಇದೆ, ಮಾಡ್ಬೇಕಂತ ಇಂಟ್ರೆಸ್ಟು ಇದೆ. ಪ್ರಾಬ್ಲಮ್ ಏನು ಕೇಳಿದ್ರೆ ಈ ಕಾಲು ಗಂಟಿದ್ದಾರೆ ಹುಡುಗರು ಇಟ್ಕೊಳ್ಳೋದಷ್ಟೇ ಅಲ್ಲ, ನೋವು ಬರುತ್ತೆ, ಕಟ್ ಸೌಂಡ್ ಬರುತ್ತೆ. ಅದೆಲ್ಲ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಇರುವಂಥದ್ದು ಇದು. ಸೊ ಇದೆರಡು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇದೇನಂತ ಹೇಳಿದ್ರೆ ಈಗ ಇಲ್ಲ ಅನ್ನೋದಿದೆ. ಇದೇನು ಕೇಳಿದ್ರೆ ಈಗ ಕನ್ಫ್ಯೂಸ್ ಆಯ್ತಾ? ಇದನ್ನ ನೋಡ್ಲೇ ಇಲ್ಲಲ್ಲ, ಎರಡೂ ಒಟ್ಟಿಗೆ ಇದೆ, ಇದಕ್ಕೆ ವೈರ್ ಇಲ್ಲ. ನಿಮ್ಮ ಮನೇಲಿ ಪಕ್ಕದ ಮನೇಲಿ ಯಾರು ಹೇಳ್ಬೋದು ಅದು ಕರೆಂಟು, ಅದ್ರಲ್ಲಿ ತಗೊಂಡ್ರೆ ಸತ್ತೋಗ್ಬಿಡ್ತಾರೆ ಅಂತ. ಅದ್ರ ಕರೆಂಟು ಅದು ನರಗಳನ್ನ ಏನೋ ಮಾಡುತ್ತೆ, ಮೂಳೆನೇನೋ ಮಾಡುತ್ತೆ. ಇದೇ ಇಂಥವೇ ಹೊರಗಡೆ ಇದ್ದವ್ರು ಹೇಳೋದು. ಸೊ ಇದನ್ನ ತಗೊಂಡಾಗ ಏನಂತ ಹೇಳಿದ್ರೆ ಇದು ಕರೆಂಟ್ ಅಲ್ಲ, ಇಲ್ಲೇ ವೈರ್ ಇಲ್ಲಲ್ಲ, ಇದ್ರೊಳಗಡೆ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಆಪರೇಟೆಡ್ ಮೆಷಿನ್ ಇದು. ಇದು ನಿಮಗೆ ಎರಡೂ ಮೆಷಿನ್ ಒಂದರಲ್ಲೇ ಇದೆ. ಇಲ್ಲಿ P1 ಇಲ್ಲಿ P2 ಅಂತ ಬರ್ತೀವಿ ನೋಡಿ. ಇದು ಒತ್ತಿದ್ರೆ P1, ಇಲ್ಲಿ ಒತ್ತಿದ್ರೆ P2 ಆಯ್ತಾ? ಇದನ್ನ ಥೆರಪಿ ತಗೊಂಡು ನೀವು ಅಲ್ಲಿ 30 ನಂಬರ್ ಬರುತ್ತಲ್ಲ, 30 ನಂಬರ್ ಬರೋದಿಲ್ಲ, ಇಲ್ಲಿ ನಂಬರ್ ಹೆಚ್ಚು ಕಡಿಮೆ ನಂಬರ್ನ ರೈಸ್ ಮಾಡಿ 29 ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಟೈಮ್ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. P1 P2 ಅಂತೇಳಿ ಚೇಂಜ್ ಆಗಿಬಿಡುತ್ತೆ. ಬ್ಯೂಟಿಫುಲ್ ಮೆಷಿನ್ ಇದು. ಯಾಕಂತ ಹೇಳಿದ್ರೆ ನಿಮಗೆ ಅದರ ರೇಟ್ ಬಂದು ಹಾಗೆ, ಅದು ಎರಡನ್ನೂ ಒಂದು ಮನೆಯಲ್ಲಿ ಒಬ್ರಿಗೆ ವೆರಿಕೋಸ್ ವೈನ್ ಇದೆ ಅಂದ್ಕೊಳ್ಳಿ, ಇನ್ನೊಬ್ರಿಗೆ ಡಯಾಬಿಟಿಕ್ ಇದೆ. ಆ ವೆರಿಕೋಸ್ ವೈನ್ ಇದ್ದವರು ಇದರಲ್ಲಿ ತಗೋಬೇಕು, ಆರೆಂಜಲ್ಲಿ ತಗೋಬೇಕು. ಡಯಾಬಿಟಿಕ್ ಇದ್ದವರು ಪರ್ಪಲಲ್ಲಿ ತಗೋಬೇಕು. ಆವಾಗ ನಾನು 2 ಮೆಷಿನ್ ತಗೊಳ್ಬೇಕಲ್ಲ ಅಂತ ಹೇಳುವಾಗ ನಿಮಗೆ ಕಾಸ್ಟ್ ವೈಸ್ ಜಾಸ್ತಿ ಆಗ್ತಾ ಬರುತ್ತೆ. ಎಕನಾಮಿ ನೋಡ್ಬೇಕಲ್ಲ, ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಎರಡನ್ನೂ ಮಿಕ್ಸ್ ಮಾಡಿ ಒಂದರಲ್ಲೇ 2 ಇಟ್ಟು ನಿಮಗೆ ಒಂದು ಒಳ್ಳೆ ಪ್ರೈಸಿಗೆ ಸೆಟ್ ಮಾಡಿ ಕೊಟ್ಟಿದೆ. ನಾನು ಮೆಷಿನ್ ಬೈ ಮಾಡೋ ವಿಚಾರ ನಾನು ಜಾಸ್ತಿ ಮಾತಾಡೋದಿಲ್ಲ. ನಿಮಗೆ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಬಂದ ಅಥವಾ ನಿಮ್ಮ ಪಕ್ಕದ ಮನೆಯವರಿಗೂ ನೀವು ಕರ್ಕೊಂಡು ರಿಸಲ್ಟ್ ಬಂದು ನೀವು ಅದನ್ನು ನಾನು ಹೇಳೋಕ್ಕಾಗಲ್ಲ, ನಿಮ್ಮ ಹೆಲ್ಪ್. ಈಗ ಬೆಂಗಳೂರಿನವರಿಗಂತೂ ತುಂಬ ಹೇಳಬೇಕಂತ ಇದೆ. ಇಲ್ಲಿ ಫಿಕ್ಸ್ ಮಾಡುವಂಥ ನಮ್ಮ ಮೆಷಿನ್ ಅಫೋರ್ಡಬಲ್ ಪ್ರೈಸ್, ಅದೇನು ಯಾರಿಗೂ ಆಗದೇ ಇರುವಂಥ ಪ್ರೈಸ್ ಅಂತೂ ಅಲ್ಲ. ಹಾಗಾಗಿ ಆ ವಿಚಾರ ನಿಮ್ಮ ಹತ್ರನೇ ಇದೆ. ನೀವು ಡಿಸೈಡ್ ಮಾಡಿ, ನಾನು ಅದರಲ್ಲಿ ತಗೊಳ್ಬೇಕಾ ಇದರಲ್ಲಿ ತಗೊಳ್ಬೇಕಾ, ಎಷ್ಟೊತ್ತು ತಗೊಳ್ಬೇಕು, ಯಾವ ನಂಬರಲ್ಲಿ ತಗೊಳ್ಬೇಕು, ಯಾವ ನಂಬರು ನೀವು ನೆನ್ಪಿಟ್ಕೊಳ್ಳೋದು ಬೇಡ, ಯಾವ ನಂಬರು ನೀವು ನೆನ್ಪಿಟ್ಕೊಳ್ಳೋದು ಬೇಡ. ನೀವೇನು ಮಾಡಬೇಕಂತ ಹೇಳಿದ್ರೆ ಕಾಲಿಟ್ಟು ರೈಸ್ ಮಾಡಿ ನಿಮಗೆ ಸಾಕು ಅನ್ನುವಾಗ ನೀವು ನಿಲ್ಲಿಸಿ ಅಷ್ಟೇ. ನಿಮ್ಮ ಮನಸ್ಸಿಗೆ ಸಾಕು ಅನಿಸುತ್ತೆ. ಈಗ ನನಗೆ ಇದಕ್ಕಿಂತ ಜಾಸ್ತಿ ತಡ್ಕೊಳಕ್ಕಾಗಲ್ಲ. ಯಾರೋ ಹೇಳಿದರೆ